ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿನಿತ್ಯದ ವಿಡಿಯೋಸಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳು ಬರ್ತಾ ಇದ್ರೆ ಸರಳವಾಗಿರುವಂಥ ರೆಮಿಡೀಸ್ ಮುಖಾಂತರ ಹೇಗೆ ನಾವು ಅದಕ್ಕೆ ಪರಿಹಾರನ ಕಂಡುಕೊಳ್ಬೋದು, ಈ ಎಲ್ಲ ವಿಚಾರವನ್ನು ಕೂಡ ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿನಿತ್ಯ ಕೂಡ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಕೊಡುವಂಥ ರೆಮಿಡೀಸು ಎಲ್ಲರಿಗೂ ಕೂಡ ಉಪಯುಕ್ತ ಆಗ್ತಾ ಇದೆ. ವೀಕ್ಷಕರ ಪರವಾಗಿ ತಮಗೆ ಮೊದಲನಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು ವಿಶೇಷವಾಗಿ ಇವತ್ತು ಯಾವ ವಿಚಾರದ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ಸಾಕಷ್ಟು ರೀತಿಯಾಗಿರುವಂಥ ಕಷ್ಟ ಸಮಸ್ಯೆಗಳಿರುತ್ತೆ, ಆದರೂ ಕೂಡ ಸಂಪಾದನೆ ಅನ್ನೋಂಥದ್ದು ಮಾಡ್ತಾ ಇರ್ತೀವಿ. ಅನ್ಕೊಳ್ಳೋಷ್ಟು ಬರ್ತಾ ಇರೋದಿಲ್ಲ ಗುರುಗಳೇ. ಸೊ ಹೇರಳವಾಗಿ ನಮಗೆ ಸಂಪತ್ತು ಬರಬೇಕು ಅಥವಾ ಹೆಚ್ಚಿನ ಮಟ್ಟದಲ್ಲಿ ಹಣವನ್ನು ಗಳಿಸ್ಬೇಕು ಅಂತಂದರೆ ಯಾವುದಾದ್ರೂ ತಾಂತ್ರಿಕವಾಗಿರುವಂಥ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಸಾಧ್ಯ ಆಗುತ್ತಾ? ಎಲ್ರಿಗೂ ಕೂಡ ಈಗ ಸ್ವಲ್ಪ ಬಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಹೆಚ್ಚಿನ ಮಟ್ಟದಲ್ಲಿ ಬಂದಾಗ ಈ ಸಂಪತ್ತು ಅನ್ನುವಂಥದ್ದು ಹೇರಳವಾಗಿರುವಂಥ ಸಂಪತ್ತು ಅಂದರೆ ಈಗ ಎಷ್ಟೋ ಪ್ರಯತ್ನ ಪಟ್ಟಿರ್ತೀವಿ, ಇಷ್ಟು ಬಂದರೆ ಸಾಕಾಗಲ್ಲ, ಒಂದಷ್ಟು ಜಾಸ್ತಿ ಬರಲಿ ಅಂತಾನೆ ಆಸೆ ಪಡ್ತೀವಿ ಪ್ರತಿಯೊಬ್ಬರು. ಅದಕ್ಕೇನಾದರೂ ಒಂದು ತಾಂತ್ರಿಕ ರೀತಿಯಾಗಿರುವಂಥ ಪರಿಹಾರವನ್ನು ತಿಳಿಸ್ಕೊಟ್ರೆ, ಇದನ್ನು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೆಚ್ಚಾಗಿದೆ ಸಂಪಾದನೆ ಅನ್ನುವಂಥದ್ದು ಮಾಡ್ಕೊಳ್ಬೋದಾ? ಏನು ಮಾಡ್ಕೋಬೇಕಾಗತ್ತೆ ಅಂತ ಗುರುಗಳೇ? ನಿಮಗೂ ಮೋಸ್ಟ್ಲಿ ದೇವರು ಹಿಂಗೆ ಗುಯ್ಗುಡಿಸ್ತಾನ ಏನೋ ಗೊತ್ತಿಲ್ಲ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ರಾಹು ಅವನದ್ದೇ ಆಗಿರೋ ನಕ್ಷತ್ರಕ್ಕೆ ಬರ್ತಾನೆ. ಈಗ ಅವನು ಬಂದಿದ್ದಾನೆ, ಶತಭಿಷ ನಕ್ಷತ್ರಕ್ಕೆ ಬಂದಿದ್ದಾನೆ. ಅವನು ಬೇಕಾದಷ್ಟು ಕೊಡುವಂಥ ದಿನಗಳು, ರಾಹು ಬೇಕಾದಷ್ಟು ಕೊಡುವಂಥ ದಿನಗಳು. ಅವನದ್ದು ಅಧಿಕಾರ ಬಂದರೆ, ಈಗ ನಿಮ್ಗೆ ಅಧಿಕಾರ ಬಂದರೆ ನೀವು ಸುಮ್ಮನೆ ಒಂದು ಯಾವುದೋ ಒಂದು ಮೆಂಬರ್ ಆಗಿದ್ದವರು, ಚೇರ್ಮನ್ ಆಗಿದ್ದವರು, ಎಲ್ಲೋ ಎಮ್ ಎಲ್ ಎಗೆ ಮಿನಿಸ್ಟರ್ ಪದವಿ ಸಿಕ್ಕಿದ್ರೆ ಕತೆ ಏನು? ಹಾಗೆ ನಿಮ್ಮ ಆಸೆಗಳು ಪೂರೈಸ್ಕೊಳ್ಳೋಂಥ ದಿನಗಳು. ಹಾಗೆ ನೀವು ಈ ಸಮಯಕ್ಕೆ ಸರಿಯಾಗಿ ಪ್ರಶ್ನೆ ಕೇಳಿದ್ದೀರ ಅಂತಂದರೆ, ಬಹುಶಃ ಅದೇ ಈ ಶಿವನ ಆಜ್ಞೆ ಇಲ್ಲದೆ ಒಂದು ಉಲ್ಲಗಡ್ಡಿನೂ ಅಲಗಾಡಲ್ಲ ಅಂತಂದರೆ ಇನ್ನು ನಿಮ್ಮ ಪ್ರಶ್ನೆಗಳು ಕೂಡ ಶಿವನೇ ಅಲಗಾಡಿಸ್ತಿರ್ಬೇಕೇನೋ. ಬಹುಶಃ ಈಗೆಲ್ಲ ಏನು ತೆಗೆದುಕೊಂಡು ಹೋಗುತ್ತೆ ಅಂತಂದರೆ, ನೀವು ತಾಂತ್ರಿಕದಲ್ಲಿ ಹೇಳೋದಾದರೆ ರಾಹುವಿನ ಸಂಖ್ಯೆ 7 ಟೈಮ್ ಬರೀರಿ. ರಾಹುವಿನ ಸಂಖ್ಯೆ ಎಷ್ಟು ತಾಯಿ? 4. ಆ ಕೇತುವಿನ ಸಂಖ್ಯೆ ಎಷ್ಟು? ಯಾಕಂದರೆ ಇವನೆಲ್ಲಿದ್ರೆ ಅವನು ಆಪೋಸಿಟ್ ಇದ್ದೇ ಇರ್ತಾನೆ ಅವನು. ಅದಕ್ಕಾಗಿ ನೀವು ಇಬ್ಬರು ತಗೊಳ್ಳೇಬೇಕಾಗ್ತವೆ. ಈ ಕೇತು ಮತ್ತು ರಾಹುವಿನ ಸಂಖ್ಯೆಗಳು ಒಂದು ಸಣ್ಣ ಚೀಟಿಯಲ್ಲಿ ಬರೀಬೇಕು ನೀವು. ಅಲ್ಲಿ ಮತ್ತೆ ಏನೂ ಇರಬಾರದು, ತುಂಬ ಪ್ಲೈನ್ ಇರಬೇಕದು. ಆ ಪೇಪರಲ್ಲಿ ರಾಹುವಿನ ಸಂಖ್ಯೆ ನೀವು ಬರಲೇಬೇಕಾಗಿರ್ತಕ್ಕಂಥದ್ದು 4 ಸಲ. ಕೇತುವಿನ ಸಂಖ್ಯೆ 7 ಸಲ. ಆದರೆ ಅದರ ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇದೆಯಲ್ಲ, ಪ್ಲಸ್ ಅನ್ನೋದಿದೆಯಲ್ಲ, ನಿಮ್ಮ ಬುದ್ಧಿ ಮತ್ತೆಯಿಂದ ನೀವು ಮಾಡುವಂಥ ವ್ಯವಹಾರ ವ್ಯಾಪಾರದಲ್ಲಿ ನೀವು ಬರೋದು ಕೂಡಲೇ ಬರಲ್ಲ, ನಿಮ್ಮ ತಲೆ ಉಪಯೋಗಿಸ್ಲಿಕ್ಕೆ ಐಡಿಯಾ ಕೊಡ್ತಾರೆ ಇವರಿಬ್ಬರು ಕೂಡ. ಎಷ್ಟು ಬರೀತೀರಿ? 5 ಪ್ಲಸ್ ಚಿಹ್ನೆಗಳು 5. ಅದಕ್ಕೆ ಯಾರು? ಬುಧ ಈ ಕಡೆಗೂ ಇರ್ತಾನೆ, ಆ ಕಡೆಗೂ ಇರ್ತಾನೆ. ಶುಭದ ಗ್ರಹ ಅದು ಹೌದು, ಮತ್ತು ಹಿಂಗೆ ಬಂದಾಗ ಅವ್ರ ಕಡೆನೂ ವಾಲ್ ಬರ್ತಾನೆ. ಹಾಗಾಗಿ ಬುಧನ ಸಂಖ್ಯೆ ಬರೀಬಾರ್ದು ನೀವು, 5 ಅಂತ ಬರೀಬಾರ್ದು. ಪ್ಲಸ್ ಚಿಹ್ನೆಗಳು 5. ಮೊದಲು 4 ಬಾರಿ 4 ಬರೀರಿ. ಮಧ್ಯದಲ್ಲಿ 5 ಸಲ ಪ್ಲಸ್ ಚಿಹ್ನೆಗಳು ಬರೀರಿ. ಅದಾದಮೇಲೆ ಲಾಸ್ಟ್ ಒಂದೇ ಲೈನ್ ಬರಬೇಕು ನೀವು, ಆ ಲೈನ್ಗಳು ಬರಬೇಕು. 7 ಟೈಮ್ ಬರೀರಿ. ಇದು ಒಂದು ಚೀಟಿ ಆಯಿತು. ಈ ಒಂದು ಚೀಟಿಯನ್ನು ನೀವೇನು ಮಾಡಬೇಕು ಅಂತಂದರೆ, ಈ ಉದ್ದು, ಉರುಳಿ ಮತ್ತು ಈ ರೆಮಿಡಿಯನ್ನು ನೀವು ಶನಿವಾರ ಮಾಡೋದ್ರಿಂದ ಶನಿಗೆ ಸಂಬಂಧಪಟ್ಟ ಎಳ್ಳು ಹಾಕ್ಕೋಬೇಕು. ಎಳ್ಳು ಹಾಕ್ಕೊಂಡು ಒಂದು ಡಬ್ಬಿಯಲ್ಲಿ, ಅದು ಪ್ಲಾಸ್ಟಿಕ್ಕೇ ಆಗಿರಬೇಕು, ಪ್ಲಾಸ್ಟಿಕ್ ಡಬ್ಬಿನೇ ಆಗಿರಬೇಕು. ಅದು ಕೂಡ ಮಂದ ಇರಬಾರ್ದು, ಕಾಣಿಸೋ ಥರ ಇರಲಿ, ಹೊರಗಡೆಗೆ ಆಗಿರಬೇಕು, ಟ್ರಾನ್ಸ್ಪರೆಂಟ್ ಇರುವಂಥದ್ದು. ಆ ಒಂದು ಡಬ್ಬಿ ಒಳಗಡೆ ಈ 3 ಹಾಕಿ ವಿತ್ ಆ ಚೀಟಿಯನ್ನು ಹಾಕಿ. ಇದನ್ನೇ ನೀವು ಶನಿವಾರ ಎಷ್ಟೊತ್ತಿಗಾದರೂ ಮಾಡಿ, ಬೆಳಗ್ಗಿಂದ ರಾತ್ರಿ ತನಕ ನಿಮ್ಮ ಸಮಯ. ನಿಮಗೆ ಯಾವಾಗ ಬೆಳಗ್ಗೆ ಮಾಡ್ತಿರೋ ಮಾಡಿ, ತೊಂದರೆ ಇಲ್ಲ. ಈ ರಾಹುಕಾಲ, ಯಮಗಂಡ ಕಾಲ, ಗುಳಿಗಾಲ ಇದಕ್ಕೆ ಅಡ್ಡಿ ಬರೋದಿಲ್ಲ. ಆ 3 ಕಾಲಗಳಿವು. ಅದಕ್ಕಾಗಿ ಸಂದರ್ಭದಲ್ಲಿ ಮಾಡಿ. ಯಾರ್ಯಾರೋ ಈಗ ಇದು ಮಾಡ್ತಾರಲ್ಲ, ಎಂಥ ಶೇರ್ ಮಾರ್ಕೆಟ್ ಅಂತೆ ಮತ್ತೊಂದಿನ ಮಾಡೋರೆಲ್ಲ, ಟ್ರೇಡಿಂಗ್ ಮಾಡೋರು ಎಲ್ಲರೂ ಇದ್ದೀರಲ್ಲ, ಅವರಿಗೆ ಎಕ್ಸೆಟ್ರಾ ಇನ್ನು ಈ ತರಹದ್ದೆಲ್ಲ ಮಾಡ್ತಕ್ಕವ್ರಿಗೆ ಇದು ಬಹಳ ಅವಿಚ್ಛಿನ್ನವಾದ ಕಾಲ, ಇದು ವಿಶೇಷವಾದ ಕಾಲ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಇದನ್ನು ಮಾಡಿ. ಈ ಶನಿವಾರ ಮಾಡಿದ್ದು ನೆಕ್ಸ್ಟ್ ಶನಿವಾರ ತನಕ ಯಾವುದಾದೊಂದು ಟೈಮಲ್ಲಿ ಮುಟ್ಟಿ ಪ್ರೇಯರ್ ಮಾಡಿ. ಪ್ರೇಯರ್ ಮೀನ್ಸ್
ನೀವು ಯಾವ ವ್ಯಕ್ತಿಯ ಜೊತೆಗೆ ಯಾವ ರೀತಿಯ ಅವರ ಜೊತೆಗಿನ ಸಂಬಂಧ ಎಷ್ಟರ ಮಟ್ಟಿಗಿದೆ, ಆ ವ್ಯಾಪಾರ ಆ ವ್ಯವಹಾರ ಹೇಗಿದೆ ಅನ್ನೋದನ್ನು ಒಮ್ಮೆ ಮನಸ್ಸಲ್ಲೇ ಚರ್ಚೆ ಮಾಡಿ ನನಗೆ ಹೀಗಾಗಬೇಕು, ನನಗೆ ಇಷ್ಟೇ ಹಣ ಬರಬೇಕು, ಈ ರೀತಿಯೇ ಬರಬೇಕು, ನಾನು ಶ್ರಮ ಪಟ್ಟಿದ್ದು, ನಾನು ಕಷ್ಟಪಟ್ಟಿದ್ದು ನನಗೆ ಬರಬೇಕು, ಇನ್ನೊಬ್ಬರದ್ದು ಬೇಡ ನನಗೆ ಅನ್ನೋದನ್ನು ಮನಸ್ಸಿಗೆ ಹಾಕ್ಕೊಳ್ಳಿ. ಮೊದಲೇ ನಾನೇನು ಶ್ರಮ ಪಟ್ಟಿದ್ದೀನಿ ಅದಕ್ಕೆ ತಕ್ಕದಾಗಿರ್ತಕ್ಕ ನೀನೇನು ಕೊಡ್ತೀಯ ಕೊಡು ಮಹಾನುಭಾವ. ನಾನು ಬೇಡಿದ್ದನ್ನು ನೀನು ಕೊಡಲಾರೆ, ನೀನು ನನಗೆ ಎಷ್ಟು ಕೊಟ್ಟರೆ ನಾನು ಸರಿ ಹೋಗ್ತೀನಿ, ನಾನು ಚೆನ್ನಾಗಿರ್ತೀನಿ, ಅದನ್ನು ದಯಪಾಲಿಸು ಅಂತ ಕೇಳ್ಕೊಳ್ಳಿ. ಖುಷಿಯಾಗಿ ರಾಹು ಕೇತುಗಳು ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಎಷ್ಟು ಕೊಟ್ಟರೆ ಚೆನ್ನಾಗಿರ್ತೀಯ ಅಂತ ಅವನಿಗೆ ಗೊತ್ತಿರುತ್ತೆ. ನೀನು ಕೇಳ್ಕೊಂಡಿದ್ದು 1 ಪಟ್ಟು ಅವನು ಕೊಡೋದು 100 ಪಟ್ಟು ಇರುತ್ತೆ. ಹಾಗಾಗಿ ಅದನ್ನು ನೀನು ಏನು ಮಾಡಬೇಕು ಅದನ್ನು ಮಾಡ್ತಾ ಬಾ. ಈ ಶನಿವಾರದಿಂದ ನೆಕ್ಸ್ಟ್ ಶನಿವಾರ ತನಕ ಆವತ್ತು ಅದನ್ನು ಓಪನ್ ಮಾಡಿ ನೀವೇನು ಮಾಡಬೇಕು, ಒಂದು ಸಲ ಆ ಚೀಟಿ ಹಾಕಿದ ಮೇಲೆ ನೀವು ಅದನ್ನು ಡಬ್ಬಿನ ಮುಚ್ಚಲಾಕಿ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಓಪನ್ ಮಾಡೋದು ಅಧಿಕಾರ ನಿಮಗಿಲ್ಲ. ನೆಕ್ಸ್ಟ್ ಶನಿವಾರನೇ ನೀವು ಓಪನ್ ಮಾಡ್ತೀರಿ. ಆಗ ಅದನ್ನು ನೀವು ನೀರಿಗೆ ಹಾಕಬೇಕು. ಆ ಚೀಟಿನ ತೆಗೆದುಬಿಟ್ಟು ನೀವು ಅದಕ್ಕೆ ಒಂದು ಮಡಚು ಬಿಟ್ಟು ಕೆಂಪು ದಾರವನ್ನು ಸುತ್ತಿ, ಕೆಂಪು ದಾರ ಲಕ್ಷ್ಮೀಕಾರಕ ದಾರವನ್ನು ಸುತ್ತಿ ಇದು ನೀರಿಗೆ ಹಾಕಿದ್ರಲ್ಲ, ಒಂದು 2 ತಾಸು 3 ತಾಸು ಬಿಟ್ಟು ಪಕ್ಷಿಗಳಿಗೆ ಹಾಕಬೇಕು. ಈ ಕೆಲವು ಪಕ್ಷಿಗಳಿದ್ದಾವೆ, ಬಹುಶಃ ನೀವು ಏನಾದರೂ ಯಾವಾಗಲೂ ನೋಡೋದಂತ ಬಿಟ್ಬಿಡಿ, ವಿಶೇಷವಾದ ಒಂದು ಪಕ್ಷಿ. ಬಹುಶಃ ನಾನು ಬಹಳ ಯಾರ್ಯಾರು ಕೊಟ್ಟಿರ್ತೀನಿ ಇದು, ಅವರು ಆ ಪಕ್ಷಿಗಳು ತಿನ್ನೋದನ್ನು ನೋಡಿ ನನಗೊಂದು ಫೋಟೋ ಕಳಿಸ್ತಾರೆ. ಅದ್ಭುತ. ಬಹುಶಃ ಆ ಭಗವಂತನೇ ಕಳಿಸ್ಕೊಂತ ನನಗೆ ಗೊತ್ತಿಲ್ಲ. ಹಾಗೆ ಬಿಳಿಯ ಪಾರಿವಾಳ ತಿಂದರೆ, ಗರುಡ ತಿಂದು ಹೋದರೆ ಬಹುಶಃ ನಿಮ್ಮ ಅದೃಷ್ಟ ಅಲ್ಲಿಂದ ಕುಲಾಯಿಸ್ತು ಅಂತ. ಅದೃಷ್ಟ ಕುಲಾಯಿಸ್ತು. ಬಿಳಿಯ ಪಾರಿವಾಳ ಅಥವಾ ಗರುಡ. ಗರುಡ ಇನ್ನೂ ತುಂಬ ಅದು ಒಂಥರ ಮಚ್ಚೆ ಬರುತ್ತೆ. ಆ ಥರದ ಪಕ್ಷಿಗಳು ತಿಂದರೂ ಅದೃಷ್ಟ ಕುಲಾಯಿಸ್ತು ಅಂತೇಳಿ. ಹಾಗಾಗಿ ಈಗ ನೀವು ಈ ಸಂದರ್ಭದಲ್ಲಿ ಆ ಒಂದು ಶತಭಿಷ ನಕ್ಷತ್ರಕ್ಕೆ ರಾಹು ಬಂದ ಸಂದರ್ಭದಲ್ಲಿ ಈ ಕೆಲಸ ನೀವು ಮಾಡ್ಕೊಳ್ಳಿ ಬಂಧುಗಳು. ನಿಮಗೆ ಅರ್ಥ ಆಗಿಬಿಡುತ್ತೆ. ನೀವೇನು ಪಡಿಪಾಟ್ಲು ಬಿದ್ದಿದ್ರೆ, ಅಪ್ಪ ಎಷ್ಟು ವರ್ಷಗಳಿಂದ ನಾನು ವನವಾಸ ಬಿದ್ದೆ, ಇದಕ್ಕೆ ತೆರೆ ಎಳೆಯಲಾಗಿದೆ, ಈಗ ನೀವು ಮಾಡೋಂಥ ರೆಮಿಡಿನಲ್ಲಿ ಮತ್ತೆ ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. 5 ಶನಿವಾರಗಳು ಮಾಡಬೇಕು. ಇದೊಂದು ಶನಿವಾರ ಮಾಡಿದ್ರಿ, ಆ ಶನಿವಾರ ನೆಕ್ಸ್ಟ್ ತೆಗೆದುಬಿಟ್ಟು ಮತ್ತೆ ನೀವು ಪೂರ್ಣವಾಗಿ ಹಾಗೆ ಪಕ್ಷಿಗಳಿಗೆ ಹಾಕಿದ್ರಿ, ಆ ಚೀಟಿನ ಮಾತ್ರ ಹಾಗೆ ಇಟ್ಕೊಂಡಿದ್ರಿ, ಹಾಗೆ ಇಟ್ಕೋಬೇಕಾದ ನೀವು ಮತ್ತೆ ಒಂದು ಕಡೆ ಜೋಡಿಸಿಟ್ಕೋಬೇಕು. 5 ಶನಿವಾರಗಳು ಆದಮೇಲೆ ಈ ಶನಿವಾರದಿಂದ ನೆಕ್ಸ್ಟ್ ಶನಿವಾರದೊಳಗಡೆ ಏನೇನು ನಡೀತಾ ನಿಮ್ಮ ವ್ಯವಹಾರ ಚೆಕ್ ಮಾಡ್ಕೊಳ್ಳಿ. ಹೀಗೆ ಬಹುಶಃ ನಿಮಗೆ 1 ತಿಂಗಳ 1 ವಾರ ಅದರ ಅಷ್ಟರೊಳಗಡೆ ಈ 5 ಚೀಟಿಗಳನ್ನು ಮತ್ತೆ ಜೋಡಿಸಿಕೊಂಡಿದ್ದು 5ಕ್ಕೂ ಸೇರಿಸಿ ಒಂದೊಂದಕ್ಕೂ ಕೆಂಪು ದಾರ ಸುತ್ತಿದ್ದೀರಿ. ಮತ್ತು 5ಕ್ಕೂ ಸೇರಿಸಿ ಕೆಂಪು ದಾರವನ್ನು ಸುತ್ತಿ ಮಾವಿನ ಮರಕ್ಕೆ ಕಟ್ಟು ಬನ್ನಿ. ನಿಮಗೆ ಈ ಬ್ಲಾಕೇಜಸ್ ಇರ್ತದಲ್ಲ ಮನಿ ಫ್ಲೋ ಆಗೋಕ್ಕೆ, ಈ ಗಾಳಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಆಕ್ಸಿಜನ್ ಜಾಸ್ತಿ ಕೊಡೋದು ಯಾವುದು ಅಂತಂದರೆ ಅರಳಿ ಮರ ಮತ್ತು ಮಾವಿನ ಮರ. ಅದಕ್ಕೆ ಮಾವಿನ ಎಲೆನ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗಲಿ ಮನೆಗೆ ಅಂತೇಳಿ ವೈಜ್ಞಾನಿಕವಾಗಿ ತೋರಣ ಕಟ್ಟಿದ್ದಾರೆ. ಅದಕ್ಕಾಗಿ ನಿಮಗೇನಾದರೂ ಬ್ಲಾಕೇಜ್ ಇತ್ತು ಅಂತಂದರೆ ಆ ಹಣದ ವಿಚಾರದಲ್ಲಿ ಆ 5 ಕಟ್ಟಿದ್ರಲ್ಲಿ ನೀವು ಒಟ್ಟಾರೆಯಾಗಿ ಶೀಘ್ರವಾಗಿ ಬರಲಿಕ್ಕೆ ಸ್ಪೀಡ್ ಜಾಸ್ತಿ ಮಾಡ್ತಾನೆ. ಆ ರಾಹು ಕೇತುಗಳೇ ನಿಮಗೇನಾದರೂ ಹೆಚ್ಚಿನದ್ದು ಮಲ್ಟಿ ಟ್ಯಾಲೆಂಟ್ ಕೊಡುವಂಥದ್ದು, ಮಲ್ಟಿಪಲ್ ಹಣವನ್ನು ಕೊಡುವಂಥದ್ದು. ಆದ್ದರಿಂದ ದಯವಿಟ್ಟು ಇವುಗಳನ್ನು ಮಾಡಿಕೊಳ್ಳಿ ನನ್ನ ಪ್ರೀತಿಯ ಬಂಧುಗಳು. ಏನು ಡೌಟ್ ಬಂದರೆ ಕಾಮೆಂಟ್ಸ್ ಹಾಕಿದ್ರೆ ಬಹುಶಃ ಅದನ್ನು ನೀವು ಓದ್ಬಿಟ್ಟು ತಿಳಿಸಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ತಾಯಿ. ಖಂಡಿತ ಇಲ್ಲ ಗುರುಗಳೇ, ಸಂಪೂರ್ಣವಾಗಿ ತಿಳಿಸ್ಬಿಟ್ಟಿದ್ದೀರಾ. ಯಾವುದೇ ಕೂಡ ಡೌಟ್ ಬರಲೇಬಾರದು. ಯಾವ ಸಂಖ್ಯೆಗಳನ್ನ ಬರೀಬೇಕು, ರಾಹು ಸಂಖ್ಯೆ ಆಗಿರ್ಬೋದು, ಕೇತು ಸಂಖ್ಯೆ, ಜೊತೆಗೆ ಶತಭಿಷ ನಕ್ಷತ್ರಕ್ಕೆ ರಾಹು ಬಂದಿರೋದ್ರಿಂದ ಈಗ ಈ ರೆಮಿಡಿ 5 ಶನಿವಾರಗಳು ಮಾಡಿಕೊಂಡ್ರೆ ನಾನೇನು ಕೇಳದೆ ಹೇರಳವಾಗಿರುವಂಥ ಸಂಪತ್ತು ಬೇಕು ನನಗಾಗಿರ್ಬೋದು, ನೋಡುವಂಥ ವೀಕ್ಷಕರಿಗಾಗಿರ್ಬೋದು, ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಈ ಒಂದು ಅದ್ಭುತವಾಗಿರುವಂಥ ತಂತ್ರವನ್ನು ನಮಗೆ ಸರಳ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಹೇರಳವಾಗಿರುವಂಥ ಸಂಪತ್ತು ಬೇಕು ಅಂತಂದರೆ ತುಂಬ ಸಿಂಪಲ್ ಆಗಿರುವಂಥ ರೆಮಿಡಿಯನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. 5 ಶನಿವಾರಗಳು ಖಂಡಿತವಾಗ್ಲೂ ಇದನ್ನು ಮಾಡಿ ಹೇರಳವಾಗಿರುವಂಥ ಸಂಪತ್ತನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.